Hi everyone, I welcome you all. In today's session, we are going to discuss about district level online preparatory examination June 2021. Class 10th, subject second language English, subject code 31E, maximum marks 40, right? Multiple choice question based question paper with key answers. Okay, are you ready? Let us start. 4 alternatives are given for each of the following questions or incomplete statements. Choose the correct answer and shade the correct choice in the OMR give to you with blue or black ballpoint pen. ಓಕೆ ಕಪ್ಪು ಅಥವಾ ನೀಲಿ ಪೆನ್ನಿನಿಂದ ಬಳಸಿ ನೀವು OMRನ ಶೇಡ್ ಮಾಡಬೇಕು. ಈಗಾಗಲೇ OMR ಹೇಗೆ ಶೇಡ್ ಮಾಡಬೇಕು ಅಂತೇಳಿ ನೀವಾಗಲೇ ತಿಳ್ಕೊಂಡಿದ್ದೀರಿ. ಓಕೆ ರೈಟ್. ಕಮ್ ಟು ದ ಕ್ವಶನ್ ನಂಬರ್ 41. ಕ್ವಶನ್ ನಂಬರ್ 41 ಏಕೆ ಅಂದರೆ ಸೊ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ 120 ಕ್ವೆಶನ್ಸ್ ಅಲ್ವಾ. ಹಾಗಾಗಿ 120 ಪ್ರಶ್ನೆಗಳಿರುತ್ತೆ. ಫಸ್ಟ್ 40 ಕ್ವಶನ್ಸ್ ಫಾರ್ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ 40 ಕ್ವಶನ್ಸ್ ಫಾರ್ ಸೆಕೆಂಡ್ ಲ್ಯಾಂಗ್ವೇಜ್, ನೆಕ್ಸ್ಟ್ 40 ಕ್ವಶನ್ಸ್ ಫಾರ್ ಥರ್ಡ್ ಲ್ಯಾಂಗ್ವೇಜ್, ರೈಟ್. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್. ಓಕೆ, ಈಗ ನಾವು ಈಗಾಗಲೇ ಪ್ರಥಮ ಭಾಷೆಯಾಗಿ ಇಂಗ್ಲೀಷಿನ ದ್ವಿತೀಯ ಭಾಷೆಯಾಗಿ ಓದ್ತಾ ಇರೋದ್ರಿಂದ ಸೊ ಫಾರ್ ಕ್ವಶನ್ ನಂಬರ್ 41 ಇಂದ ಸ್ಟಾರ್ಟ್ ಆಗುತ್ತೆ. ಮೊದಲಿನ 1ರಿಂದ 40ವರೆಗಿನ ಪ್ರಶ್ನೆಗಳು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, 41ರಿಂದ 80 ಸೆಕೆಂಡ್ ಲ್ಯಾಂಗ್ವೇಜ್, ಅಂಡ್ ನೆಕ್ಸ್ಟ್ 80 to 120 ಥರ್ಡ್ ಲ್ಯಾಂಗ್ವೇಜ್. ಓಕೆ ರೈಟ್. ಎಸ್, ಲೆಟ್ ಅಸ್ ಸ್ಟಾರ್ಟ್. ಡೋಂಟ್ ವರಿ, ಐ ವಿಲ್ ಗಿವ್ ಯು ಮೈ ನೋಟ್ಸ್, ರೈಟ್. ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋವ್ ಸೆಂಟೆನ್ಸ್ ಈಸ್, ಬೇಗ ನೋಡ್ತಾ ಹೋಗೋಣ. ಓಕೆ ರೈಟ್. ಸೊ ಮೇಕಿಂಗ್ ಎ ರಿಕ್ವೆಸ್ಟ್, ಆಸ್ಕಿಂಗ್ ಪರ್ಮಿಷನ್, ಆಫರಿಂಗ್ ಹೆಲ್ಪ್, ಗಿವಿಂಗ್ ಸಜೆಷನ್. ಸೊ ಗಿವಿಂಗ್ ಸಜೆಷನ್ ನೋಡ್ಬೇಕು ಇಲ್ಲಿ. ಸೊ ಡೋಂಟ್ ವರಿ, ಐ ವಿಲ್ ಗಿವ್ ಯು ನೋಟ್ಸ್, ನೀನು ವರಿ ಮಾಡ್ಕೋಬೇಡ, ನಾನು ನಿನಗೆ ನೋಟ್ಸನ್ನು ಕೊಡುವೆ ಅಂದರೆ ಅರ್ಥ ಇಲ್ಲಿ ಅದು ರಿಕ್ವೆಸ್ಟ್ ಅಲ್ಲ, ಪರ್ಮಿಷನ್ ಅಲ್ಲ, ಸಜೆಷನ್ ಅಲ್ಲ, ಇಟ್ ಈಸ್ ಆಫರಿಂಗ್ ಹೆಲ್ಪ್. ಹಾಗಾಗಿ ಹೆಲ್ಪ್ಗೆ ಆಫರ್ ಮಾಡೋದು, ಹೆಲ್ಪ್ ಸಹಾಯ ಮಾಡುವಂಥದ್ದು. ಅದಕ್ಕೋಸ್ಕರ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಆಫರಿಂಗ್ ಹೆಲ್ಪ್. The word which collocates with a sweet is growth, memories, design, color. Collocations. So collocation nothing but 2 or more words are commonly used together. ಕಾಮನ್ ಆಗಿ 2 ಪದಗಳು, ಬೇರೆ ಬೇರೆ ಪದಗಳು ಹೊಸದಾಗಿ ಸೇರಿ ಮತ್ತೊಂದು ಹೊಸ ಪದವನ್ನು ಹುಟ್ಟಿ ಹಾಕಂತ 2 ಪದಗಳು ಸೇರಿ 2 ಬೇರೆ ಬೇರೆ ಇಂಡಿಪೆಂಡೆಂಟ್ ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಪದಗಳು ಅದನ್ನು ಸೇರಿ ಮತ್ತೆ ಅದನ್ನು ಆ 2 ಪದಗಳಿಂದ ಮತ್ತೊಂದು ಹೊಸ ಪದವನ್ನು ಹುಟ್ಕೊಳ್ಳೋಕ್ಕೆ ನಾವು ಕಲೋಕೇಶನ್ ಅಥವಾ ಕಲೋಕೇಟಿವ್ ಅಂತೇಳಿ ಕರಿತೀವಿ ಅಲ್ವಾ. ಹಾಗಾಗಿ ಸ್ವೀಟ್ ಮೆಮೊರೀಸ್ ನೋಡಿ, ಸ್ವೀಟ್ ಗ್ರೋತ್, ಸ್ವೀಟ್ ಡಿಸೈನ್, ಸ್ವೀಟ್ ಕಲರ್ ಅಂತ ಅನ್ನೋದಿಲ್ಲ ನಾವು. ಹಾಗಾಗಿ ಸ್ವೀಟ್ ಮೆಮೊರೀಸ್ ಅಲ್ವಾ, ಸ್ವೀಟ್ ಮೆಮೊರೀಸ್. ಕ್ವಶನ್ ನಂಬರ್ 43. ದ ವರ್ಡ್ ವಿಚ್ ಹ್ಯಾಸ್ 2 syllables ಈಸ್ ಕಮಿಟಿ, ಕರೇಜ್, ಕಮ್ಯುನಿಟಿ, ಕಲೋಕೇಶನ್. ಈಗಾಗಲೇ ನಾವು SSLC ಬೋರ್ಡ್ನಿಂದ ಬಿಟ್ಟಿರ್ತಕ್ಕಂಥ ಪೇಪರ್ಲ್ಲೂ ಕೂಡ ಮಾದರಿ ಕ್ವಶನ್ ಪೇಪರ್ಲ್ಲೂ ಕೂಡ ಸಾಕಷ್ಟು ವಿಷಯಗಳನ್ನ ಈಗಾಗಲೇ ಚರ್ಚೆ ಮಾಡಿದ್ರಿಂದ ಹೆಚ್ಚಾಗಿರ್ತಕ್ಕಂಥ ವಿವರಣೆ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ದ ವರ್ಡ್ ವಿಚ್ ಹ್ಯಾಸ್ 2 syllables, ಕಮಿಟಿ, ಕರೇಜ್, ಕಮ್ಯುನಿಟಿ, ಕಲೆಕ್ಷನ್. ನೋಡಿ, ಕಮಿಟಿ ಅಲ್ವಾ. ಸಿಲಬಲ್ ನಿಮಗೆಲ್ಲ ಗೊತ್ತಿದೆ, 1 ಯೂನಿಟ್ ಆಫ್ ಸೌಂಡ್ ಅಲ್ಲ, 1 ಯೂನಿಟ್ ಆಫ್ ಸೌಂಡ್, ಒಂದು ಸೌಂಡ್, ಒಂದು ಅಲ್ವಾ ಓವೆಲ್ ಸೌಂಡ್. ನೋಡಿ, ಕಮಿಟಿ 3 ಸೌಂಡ್ ಇದೆ. ಕರೇಜ್, ಕರೇಜ್, ಕಮ್ಯುನಿಟಿ 4 syllables ಇದೆ. ಸೊ ಕಲೆಕ್ಷನ್ ಸಿಲಬಲ್ಸ್ ಇಸ್ ಈಗಾಗಲೇ ನಾನು ಹೇಳಿದಾಗ 1 ಯೂನಿಟ್ ಆಫ್ ಸೌಂಡ್, ಒಂದು ಸೌಂಡನ್ನು ಅಲ್ವಾ, ರೈಟ್. ಹಾಗಾಗಿ ಕರೇಜ್ ಅದು 2 syllabic ಕೋಡ್. ಹಾಗಾಗಿ ನಾವು ಇದನ್ನು ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ, ಕರೇಜ್. ಸಹನಾ ಸೆಂಟ್ ಎ ಮೆಸೇಜ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸಸ್. ಮೇಲಿರ್ತಕ್ಕಂಥ ವಾಕ್ಯ ಆಕ್ಟಿವ್ ವಾಯ್ಸಲ್ಲಿದೆ, ಅದ್ರ ಪ್ಯಾಸಿವ್ ಫಾರ್ಮ್ ಏನು, ಸೊ ಇದು ಯಾವ ಟೆನ್ಸಲ್ಲಿದೆ, ಯಾವ ಸೆಂಟೆನ್ಸಲ್ಲಿದೆ ಅನ್ನೋದು ನೋಡ್ಬೇಕು ನಾವು. ಸೆಂಟೆನ್ಸ್ ಸ್ಟ್ರಕ್ಚರ್ ಕೂಡ ನೋಡಬೇಕಾಗುತ್ತೆ. ವೆದರ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಆರ್ ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ನೋಡಬೇಕಾಗುತ್ತೆ ನಾವು ಅಲ್ವಾ. ಸೊ ಸಹನಾ ಹ್ಯಾಸ್ ಸೆಂಟ್, ಹ್ಯಾಸ್ ಅಂತ ಇರೋದ್ರೆ ಹ್ಯಾಸ್ ಫಾರಮ್ ಇದೆ, ಇಲ್ಲಿ ಹ್ಯಾವ್ ಫಾರಮ್ ಇದೆ, ಇದು ಪ್ರೆಸೆಂಟ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿದೆ. ಹಾಗಾಗಿ ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್ ಆಗುತ್ತೆ. ನಾವು ಟೆನ್ಸನ್ನು ಹ್ಯಾಸನ್ನೇ ತೆಗೆದುಕೊಳ್ಬೇಕಾಗುತ್ತೆ, ಯಾವ ಫಾರಮನ್ನೇ ತೆಗೆದುಕೊಳ್ಬೇಕಾಗುತ್ತೆ, ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ತೆಗೆದುಕೊಳ್ಬೇಕಾಗುತ್ತೆ. ಸೊ ಎ ಮೆಸೇಜ್ ಈಸ್ ಸೆಂಟ್ ಬೈ ಸಹನಾ, ಎ ಮೆಸೇಜ್ ಹ್ಯಾಸ್ ಬೀನ್ ಸೆಂಟ್ ಬೈ ಸಹನಾ, ಎ ಮೆಸೇಜ್ ಹ್ಯಾಡ್ ಬೀನ್ ಸೆಂಟ್ ಬೈ ಸಹನಾ, ಎ ಮೆಸೇಜ್ ವಿಲ್ ಹ್ಯಾವ್ ಬೀನ್ ಸೆಂಟ್ ಬೈ ಸಹನಾ. ಎ ಮೆಸೇಜ್ ವಿಲ್ ಹ್ಯಾವ್ ಸೆಂಟ್ ಬೈ ಸಹನಾ ಇಸ್ ಅ ರಾಂಗ್ ಆನ್ಸರ್ ಬಿಕಾಸ್ ಇಲ್ಲಿ ವಿಲ್ ಇದೆ.
ವಿಲ್ ಹೇಳಿದ್ರೆ ಫ್ಯೂಚರ್ ಆಗುತ್ತೆ ಅಲ್ವಾ, ಹಾಗಾಗಿ ಇದು ರಾಂಗ್ ಆನ್ಸರು. ಮೆಸೇಜ್ ಹ್ಯಾಡ್ ಬೀನು ಅದು ಅದು ಪರ್ಫೆಕ್ಟ್ ಫಾಸ್ಟ್ ಇದೆ, ಅದು ಕೂಡ ರಾಂಗ್ ಆನ್ಸರು. ದ ಮೆಸೇಜ್ ಇಸ್ ಸೆಂಟ್ ಬೈ ಸಹನ್ ಅಂತಿದೆ, ಹಂಗಾಗಿ ಇದು ಪ್ರೆಸೆಂಟ್ ಸಿಂಪಲ್ ಇದ್ದಾಗ ಅದಕ್ಕೆ ಅದು ಪ್ಯಾಸಿವ್ ಫಾರ್ಮ್ ಆಗಿರುತ್ತೆ. ಹಂಗಾಗಿ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ಮೆಸೇಜ್ ಎ ಮೆಸೇಜ್ ಹ್ಯಾಸ್ ಬೀನ್ ಸೆಂಟ್ ಬೈ ಸಹನ ಇಸ್ ದ ರೈಟ್ ಆಪ್ಷನ್. ಎ ಮ್ಯಾಗ್ನೆಟ್ ಡ್ಯಾಶ್ ಐರನ್ ಫಿಲ್ಲಿಂಗ್. So the magnet has dash iron filings. Appropriate tense form of the verb given verb to be used here is attract, attracted, attracting, attracts. ಯಾವ ಸೆಂಟೆನ್ಸ್ ಅಲ್ಲಿ ಇದೆ, ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನೋಡಬೇಕು. ಪ್ರೆಸೆಂಟ್ ಇದೆಯಾ, ಯೂನಿವರ್ಸಲ್ ಟ್ರೂತ್ ಅಲ್ಲಿ ಇರುವಂತದ್ದಾಗಿರ್ಬೋದು ಅಲ್ವಾ, ಅಥವಾ ಪಾಸ್ಟ್ ಇದೆಯಾ, ಕಂಟಿನ್ಯೂಸ್ ಟೆನ್ಸ್ ಇದೆ ಅಂತ ನೋಡಬೇಕು. ಸೊ ಇದು ಯೂನಿವರ್ಸಲ್ ಟ್ರೂತ್ ಆಗಿರೋದ್ರಿಂದ ದ ಮ್ಯಾಗ್ನೆಟ್ ಸೊ ಅಟ್ರಾಕ್ಟ್ಸ್ ಐರನ್ ಫೈಲಿಂಗ್ಸ್. ಹಂಗಾಗಿ ಸೊ ಅಟ್ರಾಕ್ಟ್ ಅಂತಕ್ಕಂಥದ್ದು ಇದು ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ಎಸ್ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ ಅಲ್ವಾ. ಪ್ಲೂರಲ್ ಇದ್ದಿದ್ರೆ ಫಸ್ಟ್ ಪರ್ಸನ್ ಇದ್ರೆ ಅಟ್ರಾಕ್ಟ್ ಆಗ್ತಾ ಇತ್ತು. ಅಟ್ರಾಕ್ಟೆಡ್ ಪಾಸ್ಟ್ ಇದೆ, ಹಂಗಾಗಿ ಅದು ಅಲ್ಲ. ಅಟ್ರಾಕ್ಟಿಂಗ್ ಆಗಬೇಕು ಅಂತಂದ್ರೆ ಅಲ್ಲಿ ಬಿ ವರ್ಬ್ ಇರಬೇಕಿತ್ತು, ಅದು ಕೂಡ ಇಲ್ಲ. ಹಾಗಾಗಿ ಅಟ್ರಾಕ್ಟ್ಸ್ ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ದ ಮ್ಯಾಗ್ನೆಟ್ಸ್ ಅಟ್ರಾಕ್ಟ್ಸ್ ಐರನ್ ಫೈಲಿಂಗ್ಸ್. ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ಮ್ ಆಫ್ ದ ಆಪೋಸಿಟ್ ಆಫ್ ಮ್ಯಾನೇಜ್ ಈಸ್ ಮಿಸ್, ಡಿಸ್, ಇನ್, ಅನ್. ಸೊ ಇದು ನಾವು ನೋಡ್ಬೇಕು ಯಾವುದಕ್ಕೆ ಇದು ಫಿಕ್ಸ್ ಸಮಥಿಂಗ್ ಫಿಕ್ಸ್ ಮಾಡ್ತೀವಲ್ವಾ. ಪ್ರಿಫಿಕ್ಸ್ ಮೀನ್ಸ್ ಫಿಕ್ಸ್ ಸಮಥಿಂಗ್ ಬಿಫೋರ್ ದ ರೂಟ್ ವರ್ಡ್ ಇಸ್ ಕಾಲ್ಡ್ ಪ್ರಿಫಿಕ್ಸ್ ಅಂತ ಕರಿತೀವಲ್ವಾ. ಸೊ ಇಲ್ಲಿ ಮಿಸ್ ಮ್ಯಾನೇಜ್, ಡಿಸ್ ಮ್ಯಾನೇಜ್, ಇನ್ ಮ್ಯಾನೇಜ್, ಆನ್ ಮ್ಯಾನೇಜ್. ನಾವು ಪದವನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಅದನ್ನ ಯೂಶುವಲ್ ಆಗಿ ನಾವು ಹೇಗೆ ಅದನ್ನೆಲ್ಲ ಬಳಸ್ತೀವಿ ಲ್ಯಾಂಗ್ವೇಜ್ ಅಲ್ಲಿ ಅಂತ. ಹಾಗಾಗಿ ಮಿಸ್ ಮ್ಯಾನೇಜ್ ಸರಿಯಾದ ಉತ್ತರ ಆಗುತ್ತೆ ಅಲ್ವಾ. ರೈಟ್. While I was reading a novel, my mother was cooking dinner. The part of the speech of the underlined word is a or an. Adverb, verb, adjective, noun. Noun ಅಂತೂ ಅಲ್ವೇ ಅಲ್ಲ. ಯಾಕೆಂತಂದ್ರೆ ವಾಟ್ ಇಸ್ ಎ ನೌನ್? ನೌನ್ ಇಸ್ ಎ ನೇಮಿಂಗ್ ವರ್ಡ್ ಅಲ್ವಾ. ಹೆಸರು ಸೂಪರ್, ಹಂಗಾಗಿ ಅದು ಅಲ್ಲ. ಅಡ್ಜೆಕ್ಟಿವ್ ಕೂಡ ಅಲ್ಲ. ಯಾಕೆ ಅಡ್ಜೆಕ್ಟಿವ್ ಅಲ್ಲ? ಸೊ ನಾಮ ವಿಶೇಷಣ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಇಸ್ ಎ ವರ್ಡ್ ಯೂಸ್ಡ್ ಆಟ್ ಸಮಥಿಂಗ್ ಟು ದಿ ಮೀನಿಂಗ್ ಆಫ್ ಎ ನೌನ್ ಆರ್ ಎ ಪ್ರೊನೌನ್. ಹಾಗಾಗಿ ಇವೆರಡೂ ಕೂಡ ಅಲ್ಲ. ವರ್ಬ್ ಅಂದ್ರೆ ಆಕ್ಷನ್ ವರ್ಡ್, ಕ್ರಿಯಾಪದ. ಅಲ್ಲಿ ಕ್ರಿಯೆ ಆಗ್ತದೆ. ಏನ್ ಕ್ರಿಯೆ ಆಗ್ತದೆ? ಓದೋದು, ರೀಡಿಂಗ್. ಹಂಗಾಗಿ ಇದು ಕ್ರಿಯಾಪದ ಸರಿಯಾದ ಉತ್ತರ ಆಗುತ್ತೆ. ಅಡ್ವರ್ಬ್ ಕೂಡ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳೋದನ್ನ ಅಡ್ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ವಾಸ್ ರೀಡಿಂಗ್ ಫಾಸ್ಟ್ ಅಂತ ಇದ್ದಿದ್ರೆ ಅಲ್ವಾ, ಆ ರೀತಿ ಇದ್ದಿದ್ರೆ ಅವಾಗ ಅದು ಅಡ್ವರ್ಬ್ ಆಗ್ತಾ ಇತ್ತು. ರೈಟ್. ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ, ವರ್ಬ್. ರವಿ ಸ್ಪೀಕ್ಸ್ ಯೂಸಿಂಗ್ ಹೈ ಸೌಂಡಿಂಗ್ ವರ್ಡ್ಸ್. ರಿಯಲಿ, ಐ ಕಾಂಟ್ ಡ್ಯಾಶ್ ಎನಿಥಿಂಗ್. ರೈಟ್. ದ ಕರೆಕ್ಟ್ ಫ್ರೇಜಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ 4 ಫ್ರೇಜಲ್ ವರ್ಬ್ ಅನ್ನು ಕೊಡಲಾಗಿದೆ. ಏನವು ಹಂಗಂದ್ರೆ ಮೇಕಪ್, ಮೇಕ್ ಇನ್, ಮೇಕ್ಔಟ್, ಮೇಕ್ ಇನ್ ಟು ಫ್ರೇಜಲ್ ವರ್ಬ್ಸ್ ಅಲ್ವಾ. ರೈಟ್. ಸೊ ಮೇಕಪ್ ಅಂತಂದ್ರೆ ಏನು? ಮೇಕಪ್ ಅಂದ್ರೆ ಬ್ಯೂಟಿಫಿಕೇಶನ್ ಮಾಡುವಂಥದ್ದು, ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಮೇಕಪ್ ಅಂತ ಕರಿತೀವಿ. ಸೊ ಮೇಕ್ ಇನ್ ಅಂತಂದ್ರೆ ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡೋದು ಅಥವಾ ಆಪರೇಟ್ ಮಾಡೋದು, ಅದಕ್ಕೆ ಮೇಕ್ ಇನ್ ಅಂತ ಕರಿತೀವಿ. ಮೇಕ್ಔಟ್ ಮೀನಿಂಗ್ ಏನಂದ್ರೆ, ಮೇಕ್ಔಟ್ ಅಂದ್ರೆ ಕಲೆಕ್ಟ್ ಮಾಡೋದು, ಸೇವ್ ಮಾಡೋದು ಅಥವಾ ತಿಳ್ಕೊಳ್ಳೋದು ಅಲ್ವಾ, ಅದನ್ನ ಅರ್ಥೈಸ್ಕೊಳ್ಳೋದು ಅಂತ ಆಗುತ್ತೆ. ಸೊ ಮೇಕ್ ಇನ್ ಟು ಅಂತಂದ್ರೆ ಅದನ್ನ ಬದಲಾಯಿಸೋದು ಅಥವಾ ಮುಂದುವರ್ಸೋದು ಅಂತ ಅರ್ಥ ಆಗುತ್ತೆ. ಹಂಗಾಗಿ ದ ರೈಟ್ ಆಪ್ಷನ್ ಇಸ್ ಮೇಕ್ಔಟ್. ಮೇಕ್ಔಟ್ ಅಂದ್ರೆ ಆಪರೇಟ್ ಮಾಡುವಂಥದ್ದು ಅಥವಾ ಬಳಸೋದು, ಯೂಸ್ ಮಾಡೋದು ಅಲ್ವಾ, ಬಳಕೆಗೆ ತರುವಂಥದ್ದು ಅಂತ ಅರ್ಥ. Right. Question number 49. No other building in India is as beautiful as Taj. The comparative form of the above sentence is. ಇದರ ಕಂಪ್ಯಾರಿಟಿವ್ ಫಾರ್ಮ್ ಏನು? ಹಾಗಾದ್ರೆ ಇದು ಕಂಪ್ಯಾರಿಟಿವ್ ಅಲ್ಲ ಅಂತ ಅರ್ಥ ಅಲ್ವಾ. ಹಾಗಾದ್ರೆ ಅದು ಸೂಪರ್ಲೇಟಿವ್ ಇರಬೇಕು, ಇಲ್ಲ ಪಾಸಿಟಿವ್ ಆಗಿರಬೇಕು ಅಂತ ಅರ್ಥ ಅಲ್ವಾ. ದೇರ್ ಆರ್ 3 degrees in English. Degrees comes under adjectives, right? ಅಲ್ವಾ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಸೊ ಹಿಂಗಾಗಿ ಕಂಪ್ಯಾರಿಟಿವ್ ಡಿಗ್ರಿ ಅದು ಫಾರ್ಮ್ ಏನು ಅಂತ ನೋಡಬೇಕು. ನೋ ಅದರ್ ಬಿಲ್ಡಿಂಗ್ ಇನ್ ಇಂಡಿಯಾ ಈಸ್ ಆಸ್ ಬ್ಯೂಟಿಫುಲ್ ಆಸ್ ತಾಜ್ ಅಂದ್ರೆ ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ. ಇದನ್ನ ನಾವೇನ್ ಮಾಡಬೇಕು? ಕಂಪ್ಯಾರಿಟಿವ್ ಡಿಗ್ರಿಗೆ ತರಬೇಕು. ಕಂಪ್ಯಾರಿಟಿವ್ ಡಿಗ್ರಿ ಫಾರ್ಮ್ಸ್ ಆರ್ ಲೈಕ್ ದಿಸ್. ದ ತಾಜ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇನ್ ಇಂಡಿಯಾ. The Taj is a beautiful building in India. The Taj is more beautiful than any other building in India. All buildings in India are not as beautiful as Taj. ಹಾಗಾಗಿ ತಾಜ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇನ್ ಇಂಡಿಯಾ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಇದೆ. ಯಾಕೆಂದ್ರೆ ಇಲ್ಲಿ ದ ಅಂತಕ್ಕಂಥ ಡೆಫಿನೆಟ್ ಆರ್ಟಿಕಲ್ ಅನ್ನು ಬಳಸಲಾಗಿದೆ. ಆಮೇಲೆ ಮೋಸ್ಟ್ ಬ್ಯೂಟಿಫುಲ್ ಅಂತಕ್ಕಂಥ 3ನೇ ಫಾರ್ಮ್ ಅನ್ನು ಬಳಸಲಾಗಿದೆ ಅಲ್ವಾ. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್
ಅಲ್ವಾ? ಹಂಗಾಗಿ ಸೂಪರ್ಲೇಟಿವ್ ಡಿಗ್ರಿ ಇದು. ದ ತಾಜ್ ಇಸ್ ಎ ಬ್ಯೂಟಿಫುಲ್ ಬಿಲ್ಡಿಂಗ್, ಅಗೇನ್ ಇದು ಪಾಸಿಟಿವ್ ಡಿಗ್ರಿಯಲ್ಲಿ ಇದು ಕೂಡ ಒಂದು ಫಾರ್ಮ್ ಇದೆ. ಸೊ ಆಲ್ ಬಿಲ್ಡಿಂಗ್ಸ್ ಇನ್ ಇಂಡಿಯಾ ಆರ್ ನಾಟ್ ಅದು ನೆಗೆಟಿವ್ ಫಾರ್ಮ್ ಅಲ್ಲಿ ಇದೆ. ಸೊ ಇಲ್ಲಿ ತಾಜ್ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬಿಲ್ಡಿಂಗ್ ಇದೆ. ನೋಡಿ ಇಲ್ಲಿ ದ್ಯಾನ್ ಅಂತಕ್ಕಂಥ ಪದವನ್ನು ನಾವು ಕಂಪ್ಯಾರಿಟಿವ್ಲಿ ಒಂದು ವಸ್ತು ಇನ್ನೊಂದು ವಸ್ತು ಕಂಪೇರ್ ಮಾಡಲಿಕ್ಕೆ ಇಲ್ಲಿ ದ್ಯಾನ್ ಅಂತಕ್ಕಂಥ ಪದವನ್ನು ಬಳಸಿರೋದ್ರಿಂದ ಇದು ಕಂಪ್ಯಾರಿಟಿವ್ ಫಾರ್ಮ್. ಸೊ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ದ ತಾಜ್ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬಿಲ್ಡಿಂಗ್ ಇನ್ ಇಂಡಿಯಾ. ಇಫ್ you had invited me, I dash attended the function. The correct words to be used here to the complete the if clause sentence are. If clause ಅನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲಿ ನಾವು ಯಾವ್ದು ಆಪ್ಷನ್ ಅನ್ನು ಬಳಸಬೇಕು? wouldn't have, shouldn't have, would have, should have. ಯಾವ್ದಂತ ತೆಗೆದುಕೊಳ್ಬೇಕು? ನೋಡಿ, 3 ಕಂಡೀಷನ್ಸ್, 3 ಕಂಡೀಷನ್ಸ್ ಇದೆ. ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್, ಥರ್ಡ್ ಕಂಡೀಷನ್. ಫಸ್ಟ್ ಕಂಡೀಷನ್ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಸಿಂಪಲ್ ಫ್ಯೂಚರ್, ಸಿಂಪಲ್ ಫಾಸ್ಟ್ ಇದ್ದಾಗ ಏನಾಗುತ್ತೆ ಅಲ್ವಾ, ಪರ್ಫೆಕ್ಟ್ ಇದ್ದಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಇದು ಥರ್ಡ್ ಕಂಡೀಷನ್ ಇದೆ. ಇದು ಇಂಪಾಸಿಬಲ್ ಕಂಡೀಷನ್ ಅಂತ ಹೇಳ್ತೀನಿ. ಥರ್ಡ್ ಕಂಡೀಷನ್, ಇಫ್ ಯು ಹ್ಯಾಡ್ ಇನ್ವೈಟೆಡ್ ಮೀ, ನೀನೇನಾದರೂ ನನ್ನನ್ನು ಕರೆದಿದ್ದರೆ ನಾನು ಫಂಕ್ಷನ್ಗೆ ಅಟೆಂಡ್ ಆಗಿರ್ತಿದ್ದೆ ಅಂತಂದ್ರೆ ಅರ್ಥ, ನೀನು ಫಂಕ್ಷನ್ಗೆ ಕರೆದಿಲ್ಲ, ನಾನು ಅಟೆಂಡ್ ಆಗಿಲ್ಲ ಅಂತ ಅರ್ಥ. ಗೊತ್ತಾ? ಇಂಪಾಸಿಬಲ್ ಕಂಡೀಷನ್, ನೀನು ಕರೀಲಿಲ್ಲ, ನಾನು ಬರಲಿಲ್ಲ ಅಂತ ಅರ್ಥ. ರೈಟ್. ಹಾಗಾಗಿ ಇಫ್ ಯು ಹ್ಯಾಡ್ ಇನ್ವೈಟೆಡ್, ನೀನೇನು ಕರೆದಿದ್ದರೆ ಐ ವುಡ್ ಹ್ಯಾವ್ ಅಟೆಂಡೆಡ್ ದ ಫಂಕ್ಷನ್, ನಾನು ಅದನ್ನು ಅಟೆಂಡ್ ಮಾಡಿರ್ತಿದ್ದೆ ಅಂತ ಅಲ್ವಾ? ರೈಟ್. ಹಾಗಾಗಿ ವುಡ್ ಹ್ಯಾವ್ ಅನ್ನ ಇಲ್ಲಿ ಥರ್ಡ್ ಕಂಡೀಷನ್ ಅಲ್ಲಿ ವುಡ್ ಹ್ಯಾವ್ ಅನ್ನ ನಾವು ಬಳಸ್ತೀವಿ. ವಿ ಯೂಶುವಲಿ ಪುಟ್ ಆನ್ ಕಾಟನ್ ಕ್ಲಾಸ್ ಡ್ಯೂರಿಂಗ್ ಸಮ್ಮರ್ ಅಲ್ವಾ? ನಾವು ಸಹಜವಾಗಿ ಸಮ್ಮರ್ ಟೈಮಲ್ಲಿ ಕಾಟನ್ ಕ್ಲಾಸ್ ಅನ್ನು ಹಾಕೊಳ್ತೀವಿ. ದ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್, ಇದೇನು ಯಾವ ಕ್ವಶನ್ ಟ್ಯಾಗ್ ಅನ್ನು ಬಳಸಬೇಕು ಇಲ್ಲಿ ನಾವು ನೋಡಬೇಕು. ಫಸ್ಟ್ ಸ್ಟೇಟ್ಮೆಂಟು ವಿ ಯೂಶುವಲಿ ಪುಟ್ ಆನ್ ಕಾಟನ್ ಕ್ಲಾಸ್ ಡ್ಯೂರಿಂಗ್ ದ ಸಮ್ಮರ್ ಅಂತ ಇದೆ ಅಲ್ವಾ? ಅಂದ್ರೆ ಇದು ಅಫರ್ಮೇಟಿವ್ ಅಲ್ಲಿ ಇದೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ನಾವು ನೆಗೆಟಿವ್ ಟ್ಯಾಗ್ ಅನ್ನು ಹಾಕಬೇಕು. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಇದನ್ನು ಕೂಡ ನೋಡಬೇಕಾಗುತ್ತೆ ನಾವು. ಸಿಂಪಲ್ ಅಲ್ಲಿದೆ, ಸಿಂಪಲ್ ಪ್ರೆಸೆಂಟ್ ಅಲ್ಲಿದೆ. ಹಾಗಾಗಿ ಡು ವಿ ಅಂತಕ್ಕಂಥದ್ದು ಇಲ್ಲಿ ಇದು ಪಾಸಿಟಿವ್ ಇಂದ ನೆಗೆಟಿವ್ ಟ್ಯಾಗ್ ಆಗಬೇಕು. ಇಲ್ಲಿ 3 ನೆಗೆಟಿವ್ ಇದೆ, ಡೋಂಟ್ ವಿ, ಆರಂಟ್ ವಿ, ವರಂಟ್ ವಿ ಅಂತ. ಸೊ ಆರಂಟ್ ವಿ ಅಂತಿದ್ದಾಗ ಪ್ಲೂರಲ್ ಇದ್ದ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಆರಂಟ್ ವಿ ಬರ್ತಿತ್ತು, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ವರಂಟ್ ವಿ ಬರ್ತಿತ್ತು. ಸೊ ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ಡೋಂಟ್ ವಿ ಅನ್ನ ನಾವು ತಗೋತೀವಿ. ವಿ ಯೂಶುವಲಿ ಪುಟ್ ಆನ್ ಕಾಟನ್ ಕ್ಲಾಸ್ ಡ್ಯೂರಿಂಗ್ ಸಮ್ಮರ್, ಡೋಂಟ್ ವಿ. ರೈಟ್. ಸೊ ದ ಸ್ಟೂಡೆಂಟ್ಸ್ ಸೆಡ್ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ವರ್ಕ್ ಟುಡೇ. We have completed our homework today. So indirect speech of the above sentences. ಇಂಡೈರೆಕ್ಟ್ ಇದು ಈ ವಾಕ್ಯದ ಈ ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಸೆಂಟೆನ್ಸ್ ಏನು? ದ ಸ್ಟೂಡೆಂಟ್ ಸೆಡ್ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ವರ್ಕ್ ಟುಡೇ ಅಲ್ವಾ? ದ ಸ್ಟೂಡೆಂಟ್ ಸೆಡ್, ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು. ಸೊ ಇದು 2 ಪಾರ್ಟ್ ಮಾಡ್ಕೊ, ರಿಪೋರ್ಟೆಡ್ ವರ್ಬು, ರಿಪೋರ್ಟೆಡ್ ಸ್ಪೀಚ್ ಅಂತ. ಸೊ ಇಫ್ ದ ರಿಪೋರ್ಟೆಡ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ನೋಡಿ ಸೆಡ್ ಅಂತಕ್ಕಂಥ ಸೇ ಬದಲಿಗೆ ಸೇ ಪ್ರೆಸೆಂಟ್ ಫಾರ್ಮ್, ಸೆಡ್ ಪಾಸ್ಟ್ ಫಾರ್ಮ್. ಈ ಫಾಸ್ಟ್ ಫಾರ್ಮ್ ಅಥವಾ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿದ್ರೆ ಇಲ್ಲಿರ್ತಕ್ಕಂಥ ಕ್ರಿಯಾಪದವನ್ನು ಕೂಡ ನಾವು ಫಾಸ್ಟ್ ಮಾಡ್ಕೋಬೇಕು ಅನ್ನೋ ನಿಯಮ ಇದೆ ಅಲ್ವಾ? ಅಥವಾ ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ನಾವು ಗೊತ್ತಾಗ್ತಿದೆಯಲ್ವಾ? ಅಸರ್ಟಿವ್ ಫಾರ್ಮ್ ಅಲ್ಲಿ ಇದ್ರೆ ಗೊತ್ತಾಗ್ತಿದೆಯಲ್ಲ, ಆಗ ಒಂದು ರೂಲ್ ಇದೆ, ರಿಮೂವ್ ದ ಕಾಮಾ ಡೆನೋಟೆಡ್ ಕಾಮಾ, ಆಡ್ ಅಥವಾ ಅದನ್ನ ರಿಮೂವ್ ಮಾಡಿ ದಟ್ ಅಂತಕ್ಕಂಥ ಕಂಜಂಕ್ಷನ್ ಫಾರ್ಮ್ ನ ಸೇರಿಸ್ತೀವಿ. ಚೇಂಜ್ ಆಫ್ ಪರ್ಸನ್ ಮಾಡ್ತೀವಿ, ಚೇಂಜ್ ಆಫ್ ಟೈಮ್ ಮಾಡ್ತೀವಿ, ಚೇಂಜ್ ಆಫ್ ಟೆನ್ಸ್ ಮಾಡ್ತೀವಿ. ಎಲ್ಲ ರೂಲ್ಸ್ ನಮಗೆ ಗೊತ್ತಿರಬೇಕು. ಇಫ್ ದ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್, ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್ ಆದ್ರೆ ವಿ ರಿಮೂವ್ ಕಾಮಾ ಡೆನೋಟೆಡ್ ಕಾಮಾ ಅಂಡ್ ಆಡ್ ದ ಕಂಜಂಕ್ಷನ್ ಫಾರ್ಮ್ ದಟ್ ಅನ್ನು ಆಡ್ ಮಾಡ್ತೀವಿ, ರೂಲ್ ಇದೆ. ಹೀಗಾಗಿ ದ ಸ್ಟೂಡೆಂಟ್ ಸೆಡ್ ದಟ್ ದೇ ಹ್ಯಾವ್, ನೋಡಿ ಇಲ್ಲಿ ಸೆಡ್ ಇದ್ದಾಗ ಇದು ಪಾಸ್ಟ್ ಆಗ್ಬೇಕಂತಂದ್ವಿ, ಇದು ಹ್ಯಾವ್ ಚೇಂಜ್ ಆಗಿಲ್ಲ, ಹಂಗಾಗಿ ಇದು ಸರಿಯಾದ ಆನ್ಸರ್ ಅಲ್ಲ. ದ ಸ್ಟೂಡೆಂಟ್ಸ್ ಸೆಡ್ ದಟ್ ದೇ ಹ್ಯಾವ್ ಕಂಪ್ಲೀಟಿಂಗ್ ದೇರ್ ಹೋಮ್ವರ್ಕ್ ದಟ್ ಡೇ, ಅದು ಅಲ್ಲ, ಯಾಕೆಂದ್ರೆ ಇಲ್ಲಿ ಸೆಡ್ ಇದೆ, ಆದ್ಮೇಲೆ ಇದು ಕೂಡ ಚೇಂಜ್ ಆಗ್ಬೇಕಂತ ಆಗಿಲ್ಲ. ದ ಸ್ಟೂಡೆಂಟ್ ಸೆಡ್ ದಟ್ ದೇ ವುಡ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಹೋಮ್ವರ್ಕ್ ದಟ್, ಇದು ಏನಾಗಿದೆ, ಫ್ಯೂಚರ್ ಫಾಸ್ಟ್ ಆಗಿದೆ, ಹಾಗಾಗಿ ಅದು ಅಲ್ಲ. ದ ಸ್ಟೂಡೆಂಟ್ ಸೆಡ್ ದಟ್ ದೇ ಹ್ಯಾಡ್ ಕಂಪ್ಲೀಟೆಡ್ ದೇರ್ ಹೋಮ್ವರ್ಕ್ ದಟ್ ಡೇ, ಸರಿಯಾಗದೆ, ಯಾಕಂದ್ರೆ ಸೆಟ್ ದಟ್ ಇದೆ. ಸೊ ಇಲ್ಲಿ ದೇನ ಕಂಜಂಕ್ಷನ್ ರಿಮೂವ್ ದ ಕಾಮಾ ದಟ್ ಸೇರಿಸಿದ್ವಿ, ದೇ ಇದೆ, ಹ್ಯಾವ್ ಅನ್ನ ಹ್ಯಾಡ್ ಮಾಡ್ಕೊಂಡಿದ್ವಿ, ಕಂಪ್ಲೀಟ್ ದೇರ್ ಹೋಮ್ವರ್ಕ್ ದಟ್ ಡೇ ಮಾಡಿ. ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ. ದ ಸ್ಟೂಡೆಂಟ್ ಸೆಡ್ ದಟ್ ದೇ ಹ್ಯಾಡ್ ಕಂಪ್ಲೀಟೆಡ್ ದೇರ್ ಹೋಮ್ವರ್ಕ್ ದಟ್ ಡೇ. ಸೊ ಲುಕ್ ಡ್ಯಾಶ್ ಮ್ಯಾನ್ ಗೋಯಿಂಗ್, ರೈಟ್. ಲುಕ್ ಡ್ಯಾಶ್ ಮ್ಯಾನ್ ಈಸ್ ಗೋಯಿಂಗ್ ದೇರ್ ಈಸ್ ಕ್ಯಾರಿಂಗ್ ಡ್ಯಾಶ್ ಬ್ಯಾಗ್ ಅಂತಿದೆ. ಸೊ ಆರ್ಟಿಕಲ್ ಟು ಬಿ ಯೂಸ್ಡ್ ಹಿಯರ್ ಇಸ್, ಆರ್ಟಿಕಲ್ಸ್ ಆರ್ ಆಫ್ 2 kinds, ರೈಟ್? Definite article and indefinite article. Indefinite article A and called indefinite article, the is a definite article. ನಾವು ಯಾವುದೇ ವಿಷಯದ ಬಗ್ಗೆ ಡೆಫಿನೆಟ್ ಆಗಿ ಮಾತಾಡಿದ್ರೆ ದ ಹಾಕ್ತೀವಿ, ಇಲ್ಲ ಅಂದ್ರೆ
ನಾವು ಇಂಡೆಫಿನೆಟ್ ಆಗಿದ್ರೆ ಎ ಆರ್ ಆನ್ ಅನ್ನು ಹಾಕ್ತೀವಿ ಇಲ್ಲಿ. ಸೊ ಲುಕ್ ದ ಮ್ಯಾನ್ ಗೋಯಿಂಗ್ ದೇರ್, ಯಾಕಂದ್ರೆ ನಮಗೆ ಗೊತ್ತು ಆ ವ್ಯಕ್ತಿ ಯಾರು ಅಂತ. ಲುಕ್ ದ ಮ್ಯಾನ್ ಗೋಯಿಂಗ್ ದೇರ್ ಈಸ್ ಕ್ಯಾರಿಂಗ್ ಡ್ಯಾಶ್ ಬ್ಯಾಗ್, ಯಾವುದೋ ಒಂದು ಬ್ಯಾಗ್ ಅಂತ ತೆಗೆದುಕೊಂಡು ಹೋಗ್ತಾ ಇದೆ. ಬ್ಯಾಗ್ ಅಂತ ಕಾನ್ಸೋನೆಂಟ್ ಸೌಂಡ್ ಇಲ್ಲಿ ಎ ಅನ್ನು ಹಾಕ್ತೀವಿ. ಲುಕ್ ದ ಮ್ಯಾನ್ ಗೋಯಿಂಗ್ ದೇರ್ ಈಸ್ ಕ್ಯಾರಿಂಗ್ ಎ ಬ್ಯಾಗ್. ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಸೊ ದ ಅಂಡ್ ಎ. My teachers are kind dash affectionate. The conjunction to be used here is conjunction, joining word ಅನ್ನು ಇಲ್ಲಿ ಸೇರಿಸಬೇಕು. ಬಟ್ ಹಾಕ್ಬೇಕಾ, ಆರ್ ಅಂಡ್ ಸೊ. ಬಟ್ ಅಂದ್ರೆ ಸೊ ಆದರೆ, ಆರ್ ಅಂದ್ರೆ ಅಥವಾ, ಸೊ ಹಾಗಾಗಿ, ಅಂಡ್ ಮತ್ತು ಅಂತ. ಸೊ ಟೀಚರ್ಸ್ ಆರ್ ಕೈಂಡ್ ಅಂಡ್ ಅಫೆಕ್ಷನ್. ನಮ್ಮ ಟೀಚರ್ಸ್ ಕೈಂಡ್, ಕರುಣೆ ಉಳ್ಳವರು, ಅಫೆಕ್ಷನ್ ಇರೋಂಥವ್ರು. ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ಅಂಡ್. ಮೈ ಟೀಚರ್ಸ್ ಆರ್ ಕೈಂಡ್ ಅಂಡ್ affectionate. A dam has been built dash the river. The preposition to be used here is. ಯಾವುದು ಪ್ರಿಪೋಸಿಷನ್ಸ್ ಅನ್ನು ನಾವಿಲ್ಲಿ ಬಳಸಬೇಕು ಇದು. ಸೊ ದ ಫಸ್ಟ್ ಆಪ್ಷನ್ ಅಲಾಂಗ್, ಅಕ್ರಾಸ್, ಇನ್, ಓವರ್. ಹಾಗಾಗಿ ಏನದ್ರ ಅರ್ಥ ನಮಗೆ ಗೊತ್ತಾಗಬೇಕು. ಅಲಾಂಗ್ ಅಂತಂದ್ರೆ ಸೊ ಥ್ರೂ ಔಟ್ ಅಂತ, ಅನುಗಾಲ, ಯಾವಾಗಲೂ ಅಂತ. ಸೊ ಅಕ್ರಾಸ್ ಅಂದ್ರೆ ಅದಕ್ಕೆ ಅಡ್ಡಲಾಗಿ ಅಥವಾ ಕ್ರಾಸ್ ಆಗಿ ಕಟ್ಟುವಂಥದ್ದಕ್ಕೆ ನಾವು ಅಕ್ರಾಸ್ ಅಂತ ಕರಿತೀವಿ. ಇನ್ ಅಂದ್ರೆ ಅದರಲ್ಲಿ ಅಂತ ಆಗುತ್ತೆ. ಓವರ್ ಅಂದ್ರೆ ಮೇಲೆ. ಹಂಗಾಗಿ ದ ರೈಟ್ ಆಪ್ಷನ್ ಇಸ್ ಅಕ್ರಾಸ್, ಅಡ್ಡಲಾಗಿ ಅಲ್ವಾ. ಡ್ಯಾಮ್ ಹ್ಯಾಸ್ ಬಿನ್ ಬಿಲ್ಟ್ ಅಕ್ರಾಸ್ ಅಂದ್ರೆ ಆ ನದಿಗೆ ಅಡ್ಡಲಾಗಿ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಅಕ್ರಾಸ್ ಇಸ್ ದ ರೈಟ್ ಆಪ್ಷನ್. ಇಟ್ ವಾಸ್ ಅಟ್ ಯುವರ್ ಡ್ಯಾಶ್ ದಟ್ ಐ ಬಾಟ್ ದಿಸ್ ಹೌಸ್. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಯೂಸ್ಡ್ ಹಿಯರ್. ಇದು ಯಾವ್ದು ಕರೆಕ್ಟ್ ಫಾರ್ಮ್ ಅನ್ನು ಯಾವುದನ್ನು ಬಳಸಬೇಕು? ಸಜೆಸ್ಟ್, ಸಜೆಷನ್, ಸಜೆಸ್ಟಿವ್, ಸಜೆಸ್ಟಿಂಗ್ ಅಂತಿದೆ ಅಲ್ವಾ. ಸಜೆಸ್ಟ್ ಅಂತಕ್ಕಂಥದ್ದು ವರ್ಬು, ಸಜೆಷನ್ ನೌನು, ಸಜೆಸ್ಟಿವ್ ಎಡ್ಜೆಕ್ಟಿವ್, ಸಜೆಸ್ಟಿಂಗ್ ಅಂತಕ್ಕಂಥದ್ದು ಕೂಡ ವರ್ಬ್ ಆಗುತ್ತೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಸೊ ಇಟ್ ವಾಸ್ ಯುವರ್ ಸಜೆಷನ್, ನೌನ್ ಬೇಕಲ್ವಾ. ಸೊ ಐ ಬಾಟ್ ದಿಸ್ ಹೌಸ್ ಅಂದ್ರೆ ನಿಮ್ಮ ಸಜೆಷನ್ ಮೇಲೆ ನಾನು ಈ ಮನೆಯನ್ನು ಕೊಂಡುಕೊಂಡಿದೆ ಅಂತ ಅರ್ಥ. ಸೊ ರೈಟ್ ಆಪ್ಷನ್ ಇಸ್ ಸಜೆಷನ್. ವಾಟ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್. ಸೊ ಇಲ್ಲಿ ನೋಡಿ 56 ಅಂದ್ರೆ 16 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 14 ಪ್ರೋಸು, ನೆಕ್ಸ್ಟ್ 8 ಪೊಯಿಟ್ರಿ, ಲಾಸ್ಟ್ 2 ಮಾರ್ಕ್ಸು ಸಪ್ಲಿಮೆಂಟ್ ರೀಡಿಂಗ್ ಅಂತ ಅಲ್ವಾ. ಈಗಾಗಲೇ ನಾನು ಫಸ್ಟ್ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದೆ. ಹಾಗಾಗಿ 40 ಅಂಕಗಳಿಗೆ 16 ಅಂಕಗಳು ಗ್ರಾಮರ್ಗೆ ಬರುತ್ತೆ, ಇನ್ನು 14 ಅಂಕಗಳು ಪ್ರೋಸಿಂದ, 8 ಅಂಕಗಳು ಪೊಯಿಟ್ರಿಯಿಂದ, ರಿಮೈನಿಂಗ್ 2 ಫ್ರಮ್ ಸಪ್ಲಿಮೆಂಟ್ ರೀಡಿಂಗ್ ಇಂದ ಬರುತ್ತೆ. ಓಕೆ, ರೈಟ್. ಇಟ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್ ಪ್ರಕಾರ ಇದು ಡಿಸ್ಗ್ರೇಸ್ಫುಲ್. ಡಿಸ್ಗ್ರೇಸ್ಫುಲ್ ಮೀನ್ಸ್ ಶೇಮ್ ಥಿಂಗ್ ಅಂತ, ಶೇಮ್ಫುಲ್ ಅಂತ ಅರ್ಥ, ಶೇಮ್ಫುಲ್ ಅಂತ, ರೈಟ್. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ, ಬೈಟಿಂಗ್ ಎ ನಟೋರಿಯಸ್ ಹೌಸ್ ಬ್ರೇಕರ್, ಫೈಟಿಂಗ್ ಎ ಟೈಗರ್, ಚೇಸಿಂಗ್ ಎ ಟೈಗರ್. ಯಾವುದು ಸ್ವಾಮಿಯವರ ಫಾದರ್ ಪ್ರಕಾರ ಯಾವುದು ಡಿಸ್ಗ್ರೇಸ್ಫುಲ್ ಅಂದ್ರೆ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ. ಯಾಕೆಂದ್ರೆ ಅವ್ನು ತುಂಬಾ ದೊಡ್ಡವನಾಗಿದ್ದಾನೆ, ಹಂಗಾಗಿ ಅಜ್ಜಿ ಪಕ್ಕದಲ್ಲಿ ಮಾಡ್ತಕ್ಕಂಥದ್ದು ಅದು ಚೆನ್ನಾಗಿಲ್ಲ, ಅದು ಡಿಸ್ಗ್ರೇಸ್ಫುಲ್, ಅದು ಶೇಮ್ಫುಲ್ಲು, ಅದು ಅವಮಾನ, ಅಪಮಾನ ಅಂತ ಹೇಳ್ತಾರೆ. ಸೊ ಕ್ವಶನ್ ನಂಬರ್ 58. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್. ಹೇಗೆ ಅವರ ಕ್ಲಾಸ್ಮೇಟ್ಸ್ ಅವನಿಗೆ ಹಾನರ್ ಮಾಡ್ತಾರೆ, ಗೌರವ ಕೊಡ್ತಾರೆ. ಲುಕ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್, ಪ್ಯಾಟೆಡ್ ಹಿಸ್ ಬ್ಯಾಕ್, said that he was true scout, garlanded him. ಸೊ ಹೇಗೆ, ಸೊ ಲುಕ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್, ಅವನನ್ನ ಗೌರವದಿಂದ ನೋಡಿದ್ರು. ಪ್ಯಾಟೆಡ್ ಇಸ್ ಬ್ಯಾಕ್, ಅವನ ಬೆನ್ನನ್ನು ತಟ್ಟಿದ್ರು. ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಹೇಳಿದ್ರು. ಗಾರ್ಲ್ಯಾಂಡೆಡ್ ಹಿಮ್, ಅವನಿಗೆ ಹೂವಿನ ಹಾರ ಹಾಕಿದ್ರ? ಇಲ್ಲ. ಪ್ಯಾಟೆಡ್ ಇಸ್ ಬ್ಯಾಕ್ ಇಲ್ಲ, ಯಾಕಂದ್ರೆ ದ ಟೀಚರ್ಸ್ ಪ್ಯಾಟೆಡ್ ಇಸ್ ಬ್ಯಾಕ್, ಅವ್ರ ಶಿಕ್ಷಕರನ್ನು ಬೆನ್ನನ್ನು ತಟ್ತಾರೆ. ಈಸ್ ಹೆಡ್ ಮಾಸ್ಟರ್ ಕಾಲ್ಡ್ ಇಸ್ ಎ ಟ್ರೂ ಸ್ಕೌಟ್, ಹಾಗೆ ಹೆಡ್ ಮಾಸ್ಟರ್ ಟ್ರೂ ಸ್ಕೌಟ್ ಅಂತ ಕರೀತಾರೆ. ಹಾಗಾಗಿ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್, ತುಂಬಾ ಗೌರವದಿಂದ ಕಾಣ್ತಾರೆ. ಸೊ ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ, ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ವಾಟ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರ್ಯಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್. ಗ್ರ್ಯಾನಿ ಹ್ಯಾಡ್ ದ ಪ್ರಾಕ್ಟೀಸ್ ಆಫ್, ಪ್ರತಿ ದಿವಸಕ್ಕೆ ಮಲಗೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು, ಅವ್ರದ್ದು ಪ್ರಾಕ್ಟೀಸ್ ಏನಾಗಿತ್ತು ಅಂದ್ರೆ ಟೆಲ್ಲಿಂಗ್ ಎ ಸ್ಟೋರಿ, ಚಾಂಟಿಂಗ್ ಐಮ್ಸ್, ಡೂಯಿಂಗ್ ಎ ಪೂಜಾ, ರೀಡಿಂಗ್ ಹೋಲಿ ಬುಕ್ಸ್. ಅವ್ರು ಯಾವಾಗಲೂ ಕೂಡ ಸ್ವಾಮಿಗೆ ಏನ್ ಮಾಡ್ತಾ ಇದ್ರು, ಬಿಫೋರ್ ಶಿ ಗೋ ಟು ಬೆಡ್ ಶಿ ಟೆಲ್ ಎ ಸ್ಟೋರಿ ಟು ಸ್ವಾಮಿ ಅಲ್ಲ, ಅವರಿಗೆ ಕಥೆಯನ್ನ ಹೇಳ್ತಾ ಇದ್ರು. ಹಾಗೆ ಸರಿಯಾದ ಆಪ್ಷನ್ ಯಾವುದು? ಆಪ್ಷನ್ ಎ. ಬಾಲೇಶ್ವರ ಫೆಲ್ಟ್ ದಟ್ ಪೀಪಲ್ ಆಫ್ ಮುಂಬೈ ವರ್ ಅಫ್ರೇಡ್ ಆಫ್. ಬಾಲೇಶ್ವರ ಅವನು ಫೀಲ್ ಮಾಡ್ತಾನೆ, ಅಂದ್ಕೊಳ್ತಾನೆ, ಅವರು ಮುಂಬೈ ಜನ ಯಾಕೆ ಎದುರ್ತಾ ಇದ್ರು ಅಂತ. ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್, ಮೀಟಿಂಗ್ ಆಕ್ಸಿಡೆಂಟ್ ಫ್ರೀಕ್ವೆಂಟ್ಲಿ, ಅಟೆಂಡಿಂಗ್ ದ
patients at the hospital, calling the ambulance to carry patients. No, the right option is getting trapped in the courts or with the police. ಯಾಕೆ ಅಲ್ಲಿ ಸಾಕ್ಷಿ ಹೇಳ್ಬೇಕಾಗುತ್ತೆ, ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಪೊಲೀಸ್ನವ್ರು ತೊಂದರೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಎದುರ್ಕೊಳ್ತಾ ಇದ್ರು ಅಲ್ವಾ. ಯಾಕೆ ಮುಂಬೈ ಜನ ಆಕ್ಸಿಡೆಂಟ್ ಆದಾಗ ಸಹಾಯ ಮಾಡ್ತಿರ್ಲಿಲ್ಲ ಅಂದ್ರೆ ನಾನು ಅದರಲ್ಲಿ ಇನ್ವಾಲ್ವ್ ಆದ್ರೆ ಮತ್ತೆ ಪೊಲೀಸು ಕೋರ್ಟು ಎಲ್ಲ ಅಲಿಬೇಕಾಗುತ್ತೆ ಅಂತೇಳಿ ಇನ್ವಾಲ್ವ್ ಆಗೋದಿಲ್ಲ ಅವರು. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಹೂ ಸೆಡ್ ದಿಸ್. ಯಾರು ಹೇಳಿದ್ದು, ಯಾರಿಗೆ ಕಿರ್ಚಿದ್ದು, ಹೊಂದಿದ್ದು ಯಾರು ಅಂದ್ರೆ ದ ಪ್ಯಾಸೆಂಜರ್ಸ್ ಆಫ್ ದ ಆಪೋಸಿಟ್ ಟ್ರೈನ್ ಅಲ್ಲ, ಆಪೋಸಿಟ್ ಟ್ರೈನ್ ಬರ್ತಕ್ಕಂಥ ಪ್ಯಾಸೆಂಜರ್ಸ್. ಬಳ್ಳೇಶ್ವರ ಮಿಶ್ರಾ, ಟೆಂಪೋ ಟ್ರಕ್ ಡ್ರೈವರ್, ದಿನೇಶ್ ತಲ್ರೇಜ್. ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ, ದ ಪ್ಯಾಸೆಂಜರ್ಸ್. It took months of negotiation to come to an understanding with the old man. What was the negotiation about? Selling of the old man's land, signing the deed, convincing the old man to sell trees, convincing the old man to take double the amount. The right option is option A, selling of the old man's land. ಅವರು ಒಂದು ನೆಗೋಸಿಯೇಷನ್ ಅಂದರೆ ಒಂದು ಅಫಿಷಿಯಲ್ ಒಂದು ಬರುವಂಥ ಕನ್ಕ್ಲೂಷನ್ಗೆ ಬರುವಂಥದ್ದು, ಅಫಿಷಿಯಲ್ ಮೀಟಿಂಗ್ ಇರುವಂಥದ್ದು. ಯಾಕೆ ಅಂತಂದರೆ ಅಲ್ಲಿ ಬರ್ತಾರೆ ಅಂದರೆ ವಾಟ್ ವಾಸ್ ನೆಗೋಸಿಯೇಷನ್ ಅಬೌಟ್ ಅಂದರೆ ದ ಸೇಲಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್. ಅವರ ರಿಅನ್ಮೆಂಟ್ದಲ್ಲಿ ಬಂದಿರ್ತಕ್ಕಂಥ ಡನ್ ಅನ್ಸೆಲಮ್ ಅವರು ಲ್ಯಾಂಡ್ ಅನ್ನು ಸೇಲ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ. ಸೊ ಅಕಾರ್ಡಿಂಗ್ ಟು ದ ಡಾನ್ ಅನ್ಸೆಲಮ್ ದ ಟ್ರೀಸ್ ಬಿಲಾಂಗ್ ಟು. ಡಾನ್ ಅನ್ಸೆಲಮ್ ಪ್ರಕಾರ ಬಿಲಾಂಗ್ ಯಾರಿಗೆ ಸೇರಿದ್ದು? ಅಮೆರಿಕನ್ಸ್, ನರೇಟರ್, ಸೆನೆಟರ್ ಕಾಟನ್, ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೀಡಿಯಾ. ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೀಡಿಯಾ ಯಾಕೆ ಅಂತಂದ್ರೆ ಪ್ರತಿಯೊಂದು ಆ ಊರಿನ ಪ್ರತಿ ಮಗು ಹುಟ್ಟಿದಾಗಲೂ ಕೂಡ ಆ ಮಗುವಿನ ನೆನಪಿಗೋಸ್ಕರ ಅಲ್ಲಿ ಒಂದು ಮರವನ್ನು ನೆಡಲಾಗ್ತಿತ್ತು. ಹಾಗಾಗಿ ಅಕಾರ್ಡಿಂಗ್ ಟು ಡಾನ್ ಅನ್ಸೆಲಮ್ ಅವ್ರ ಪ್ರಕಾರ ಏನಾಗುತ್ತೆ, ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೀಡಿಯಾ. ವಿತ್ ರೆಫರೆನ್ಸ್ ಟು ದ ಡಾನ್ ಅನ್ಸೆಲಮ್ ವಿಚ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಅದರ ಪ್ರಕಾರ ಯಾವುದು ಇದರಲ್ಲಿ 4 ರಾಂಗ್ ಸ್ಟೇಟ್ಮೆಂಟ್. ಡಾನ್ ಅನ್ಸೆಲಮ್ ಇಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ರೈಟ್. ಅವನು ಒಳ್ಳೆಯ ತತ್ವ ಸಿದ್ಧಾಂತಗಳು ಇಟ್ಟಿರ್ತಕ್ಕಂಥ ವ್ಯಕ್ತಿ. ಡಾನ್ ಅನ್ಸೆಲಮ್ ರೆಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೆರಿಕನ್ಸ್ ಫಾರ್ ಇಸ್ ಲ್ಯಾಂಡ್. ಅವ್ರದ್ದು ಜಾಸ್ತಿ ಅಮೌಂಟ್ ಎಕ್ಸ್ಟ್ರಾ ಲ್ಯಾಂಡ್ ಇದೆ, ನಿಮಗೆ ಎಕ್ಸ್ಟ್ರಾ ಮನಿ ತಗೊಳ್ರಿ ಅಂತಂದು ಕೂಡ ಅವರು ಶಿಸ್ತಿನ ಮನುಷ್ಯ ತಗೊಳ್ಳಿಕ್ಕೆ ಒಪ್ಪಲಿಲ್ಲ. ಡಾನ್ ಅನ್ಸೆಲಮ್ ವಾಸ್ ಎ ಜನರಸ್. ಹೌದು, ಅವರು ಜನರಸ್ ಆಗಿದ್ರು. ಡಾನ್ ಅನ್ಸೆಲಮ್ ವಾಸ್ ಎ ವೆರಿ ಗ್ರೀಡಿ ಅಂಡ್ ಈ ಟುಕ್ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೆರಿಕನ್ಸ್ ಫಾರ್ ಇಸ್ ಲ್ಯಾಂಡ್. ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಅಂದ್ರೆ ಪ್ರಶ್ನೆ ಕೇಳಿದ್ರೆ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ. ಇವೆಲ್ಲವೂ ರೈಟ್ ಸ್ಟೇಟ್ಮೆಂಟ್ಸ್ ಈ ಮೂರು. ಆದರೆ ಪ್ರಶ್ನೆಯಲ್ಲಿ ವಿತ್ ರೆಫರೆನ್ಸ್ ಟು ದ ಡಾನ್ ಅನ್ಸೆಲಮ್ ವಿಚ್ ದ ಸ್ಟೇಟ್ಮೆಂಟ್ ಇಸ್ ರಾಂಗ್. ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಬೇಕು. ವಿ ರೀಡ್ ದ ಕ್ವೆಶನ್ಸ್ ಒನ್ಸ್ ಆರ್ ಟ್ವೈಸ್. ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕಾಗ್ತದೆ. ರಾಂಗ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇದು ರಾಂಗ್ ಇದೆ. ರೈಟ್. ಡಾಕ್ಟರ್ ಅಂಬೇಡ್ಕರ್ ರೈಸ್ಡ್ ಇಟ್ಸ್ ಬ್ರಿಕ್ ಬೈ ಬ್ರಿಕ್. ವಾಟ್ ಡಿಡ್ ಹಿ ರೈಸ್? ಸೊ ಡಾಕ್ಟರ್ ಅಂಬೇಡ್ಕರ್ ರೈಸ್ಡ್ ಇಟ್ ಬ್ರಿಕ್ ಬೈ ಬ್ರಿಕ್ ಅಂತ. ನಾವು ಇಟ್ಟಿಗೆನ ಮನೆ ಕಟ್ಟುವಾಗ ಏರಿಸ್ಕೊಂಡು ಹೋದಂಗೆ ಒಂದೊಂದೇ ಹಂತವನ್ನು ಒಂದೊಂದು ಮೆಟ್ಲನ್ನು ಹತ್ಕೊಂಡು ಬಂದಿದ್ದಾರೆ. ರೈಸ್ ಏನದು ಅಂದರೆ ಫಂಡಮೆಂಟಲ್ ರೈಟ್ಸ್, ರೈಟ್, ಹಕ್ಕುಗಳು, ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಅದು. ರೈಟ್. ಹೂ ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತ. ಯಾರು ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೆದಿತ್ತು ಅಂದರೆ ಮಹಾತ್ಮ ಗಾಂಧಿ, ಮಹಾತ್ಮ ಫುಲೆ, ಜವಾಹರ್ಲಾಲ್ ನೆಹರು, ಡಾಕ್ಟರ್ KM ಮುನ್ಷಿ. ಸೊ ಗಾಂಧೀಜಿನ ಅಂಬೇಡ್ಕರ್ ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೆದು ಯಾರು ಅಂದರೆ ಜವಾಹರ್ಲಾಲ್ ನೆಹರು, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. They could not believe their eyes. It is not possible. Who does they refer here? ಅಲ್ವಾ. ದೇ ಕುಡ್ ನಾಟ್ ಬಿಲೀವ್ ದೇರ್ ಇಸ್. ಅವರು ಅವ್ರ ಕಣ್ಣುಗಳನ್ನ ನಂಬಲಿಕ್ಕೆ ಆಗಲಿಲ್ಲ ಅಲ್ವಾ. ಅವರು ಅಂದರೆ ಯಾರಿಲ್ಲಿ? ದೇ ಅಂದರೆ ಯಾರು? ಆಂಟ್ ಸುಶೀಲಾಸ್ ಫ್ಯಾಮಿಲಿ, ರವಿಶಂಕರ್ ಅಂಡ್ ಉಸ್ತದ್ ಅಲ್ಲರಾಕ, ಅನಂತಾಸ್ ಪೇರೆಂಟ್ಸ್, ಆಂಟ್ ಸುಶೀಲಾಸ್ ನೈಬರ್ಸ್. ಆಂಟ್ ಸುಶೀಲಾಸ್ ನೈಬರ್ಸ್ ಯಾಕೆಂದ್ರೆ ಯಾರು ಅಂದ್ಕೊಂಡಿರ್ಲಿಲ್ಲ ಅಂತ ಫೇಮಸ್ ಆಗಿರ್ತಕ್ಕಂಥ ರವಿಶಂಕರ್ ಅಥವಾ ಉಸ್ತದ್ ಅಲ್ಲರಾಕ ಅಂತವರು ಇವ್ರಿಗೋಸ್ಕರ ಮನೆಗೆ ಬಂದು ಆಡ್ತಾರೆ ಅಂತ ಪ್ರೋಗ್ರಾಮನ್ನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರ ಮನೆಗೆ ಅವ್ರು ಬಂದಾಗ ಅವರು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಆ್ಯಂಡ್ ಸುಶೀಲಾಸ್ ನೇಬರ್ಸ್ ಅವರಿಗೆ ಆಶ್ಚರ್ಯ ಆಗುತ್ತೆ. ಎಂಜಾಯ್ ಯುವರ್ ಸೆಲ್ಫ್, ಲಕ್ಕಿ ಯು, ಸೆಡ್ ಅನಂತ್ ಟು ಸ್ಮಿತಾ ಬಿಕಾಸ್ ಸ್ಮಿತಾ ವಾಸ್ ಗೋಯಿಂಗ್ ಟು ಅಟೆಂಡ್ ದ ಮ್ಯೂಸಿಕ್ ಕಾನ್ಸರ್ಟ್ ಆಫ್ Pandit Ravishankar. Smita was going for a walk with her aunt. Smita was going to take Anant to the concert. Smita was going to convince to the doctors to continue Anant's treatment. ಯಾಕೆಂತಂದ್ರೆ he was also the lover of music. ಅವನು ಕೂಡ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಅನಂತ್ಗೆ ಅಲ್ವಾ. ಹಾಗಾಗಿ ಅವನು ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಗೋ ಅಟೆಂಡ್ ದ ಕನ್ಸರ್ಟ್. ಅವನು ಹೋಗಿ ಅಟೆಂಡ್ ಮಾಡುವಂಥ ಕನ್ಸರ್ಟನ್ನು ಅಟೆಂಡ್ ಮಾಡುವಂಥ ಪೊಸಿಷನ್ ಇರಲಿಲ್ಲ. ಈ ವಾಸ್ ಸಫರಿಂಗ್ ಆಫ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ. ಅದಕ್ಕೆ ಆ ಸಿಸ್ಟರ್ ಹೊರಟಾಗ ಅವನಿಗೆ ಈ ಮಾತನ್ನು ಹೇಳ್ತಾನೆ, ಎಂಜಾಯ್ ಯುವರ್ ಸೆಲ್ಫ್, ಲಕ್ಕಿ, ನನಗಂತೂ ಹೋಗೋಕ್ಕಾಗಲ್ಲ, ನೀನು ಹೋಗಿ
ಎಂಜಾಯ್ ಮಾಡಿ ನೋಡ್ಕೊಂಡು ಬಾ ಅಂತ ಹೇಳ್ತಾನೆ. ಸ್ಮಿತಾ ವಾಸ್ ಗೋಯಿಂಗ್ ಟು ಅಟೆಂಡ್ ದ ಮ್ಯೂಸಿಕ್ ಕಾನ್ಸರ್ಟ್ ಆಫ್ ರವಿಶಂಕರ್, ಹೋಗುವ ಸಂದರ್ಭದಲ್ಲಿ ಹೇಳ್ತಾನೆ. ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ಎ ನ್ಯೂ ಸ್ಕೂಲ್. ವಾಟ್ ವಾಸ್ ದ ರೀಸನ್? ಅವನು ಯಾಕೆ ಹೊಸ ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ? ಇನ್ ದ ಸ್ಕೂಲ್ he did not get enough chance to participate in the sports. In the school, everyone would make fun of his deafness. He did not like to read and write. His teacher scolded at him for not doing homework. ಯಾಕೆಂದ್ರೆ ಅವನಿಗೆ ಡೆಫ್ನೆಸ್ ಇತ್ತು. ಇನ್ ದ ಸ್ಕೂಲ್ ಎವ್ರಿ ಒನ್ ವುಡ್ ಮೇಕ್ ಫನ್ ಆಫ್ ಹಿಸ್, ಅವನ ಡೆಫ್ನೆಸ್ ಅನ್ನು ಎಲ್ಲರೂ ಫನ್ ಮಾಡ್ಬೋದು, ಜೋಕ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕೆ ಅವನು ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅದು ರೀಸನ್. ಸೊ ಸತೀಶ್ ಗುಜ್ರಾಲ್ ಹ್ಯಾಸ್ ಮೇಡ್ ಇಸ್ ನೇಮ್ ಇನ್ ದ ಫೀಲ್ಡ್ ಆಫ್ ಪೇಂಟಿಂಗ್, ಸ್ಕಲ್ಪ್ಚರ್, ಆರ್ಕಿಟೆಕ್ಚರ್. ಯಾವುದ್ರಲ್ಲಿ ಅಂದರೆ ಎಲ್ಲದರಲ್ಲೂ ಕೂಡ. ಪೇಂಟಿಂಗು ಮಾಡ್ತಾ ಇದ್ರು, ಸ್ಕಲ್ಪ್ಚರ್ ಅಂದರೆ ಕಲ್ಲಿನ ಕೆತ್ತನೆಯನ್ನು ಮಾಡ್ತಾ ಇದ್ರು, ಶಿಲೆ ಕೆತ್ತನೆಯನ್ನು ಮಾಡ್ತಾ ಇದ್ರು, ಆರ್ಕಿಟೆಕ್ಚರ್ ಅದನ್ನು ಕೂಡ ಮಾಡ್ತಾ ಇದ್ರು. ಆಮೇಲೆ ಎಲ್ಲದರಲ್ಲೂ ಕೂಡ ಇದ್ದಿದ್ದರಿಂದ ಸೊ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದೀಸ್. The doctor recommended grandma a quiet week in bed, a quiet week on the treetop, to climb the tree every day, to chat with her grandchildren. ಏನನ್ನ ಅಂತಾರೆ, ಸೊ ಒನ್ಸ್ ಮರವನ್ನು ಹೇಳ್ತಾಳೆ, ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅವರು ಡಾಕ್ಟರ್ನ ಕರೆಸ್ತಾರೆ ಮನೆಯವರು. ಸೊ ಡಾಕ್ಟರ್ ಕಮ್ ಅಂಡ್ ಚೆಕ್ ಹರ್ ಟೆಂಪರೇಚರ್ ಅಂಡ್ ರೆಕಮೆಂಡೆಡ್ ಹರ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಹಾಗಾಗಿ ಒಂದು ವಾರಗಳ ಕಾಲ ಬೆಡ್ಡಲ್ಲಿ ರೆಸ್ಟ್ ತಗೊಳ್ಬೇಕು ಅಂತೇಳಿ ಅವರು ರೆಕಮೆಂಡ್ ಮಾಡ್ತಾರೆ. ರೈಟ್, ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಆಪ್ಷನ್ ಎ ಕ್ವೈಟ್ ವೀಕ್ ಇನ್ ಬೆಡ್. ದಟ್ ಈಸ್ ಆಲ್ ರೈಟ್. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಐ ಶಾಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಹೂ ಸೆಡ್ ದಿಸ್? ಸೊ ಯಾವ ಪಾಠದಿಂದ ಬಂದಿದ್ದು? ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇಂದ ಬಂದಿದೆ ಅಲ್ವಾ. ಅವರು ಅಜ್ಜಿ ತುಂಬ ಸುಸ್ತಾದಾಗ ನಾನು ಅಲ್ಲೇ ಮಲ್ಕೋಬೇಕು, ನನಗೆ ಅಲ್ಲೇ ಮನೆ ಕಟ್ಕೊಡು ಅಲ್ವಾ, ನೀವು ಬಿಲ್ಡ್ ಎ ಹೌಸ್ ಆನ್ ದ ಟ್ರೀ ಟಾಪ್, ನನಗೆ ಅಲ್ಲೇ ಮನೆ ಕಟ್ಕೊಡು ಅಂತ ಹೇಳಿದಾಗ ಅದಕ್ಕೆ ಅವರು ಮಗ ಹೇಳ್ತಾರೆ. ಪಾಯಿಟ್ಸ್ ಫಾದರ್, ದ ಪಾಯಿಟ್, ದ ಡಾಕ್ಟರ್, ದ ಪಾಯಿಟ್ಸ್ ಫಾದರ್, ದ ನೈಬರ್ಸ್. ಯಾರು ಹೇಳಿದ್ದು? ದ ಪಾಯಿಟ್ಸ್ ಫಾದರ್ ಮೀನ್ಸ್ ಗ್ರ್ಯಾಂಡ್ ಮಾ ಸನ್, ರೈಟ್? ಐ ಮೀನ್ ಪಾಯಿಟ್ಸ್ ಫಾದರ್. ಇಟ್ ಈಸ್ enthroned. It is a part of the poem. Appropriate option to complete the line of the poem is. ಇದರಲ್ಲಿ ಆ ಪದ್ಯದಿಂದ ತೆಗೆದುಕೊಂಡಿರ್ತಕ್ಕಂಥ ಅರ್ಧ ಲೈನ್ ಇದೆ, ಉಳಿದಿದ್ದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇಟ್ ಈಸ್ enthroned an attribute to God himself in the art of the kings, earthly power doth then the show like at God's mercy, sees and justice. ಪದ್ಯ ಗೊತ್ತಿದೆ ನಿಮಗೆ, ಪದ್ಯ ಬರ್ತಿದೆ, ಮೆಮೊರೈಸ್ ಮಾಡಿದ್ರೆ ಅಂದ್ರೆ ಇದು ಈಸಿಯಾಗಿ ಗೊತ್ತು. ಇಟ್ ಈಸ್ enthroned in the art of kings ಅಂತಲ್ವಾ. ಇಟ್ ಈಸ್ enthroned in the art of kings. His scepter show the force of temporal power. Who does his scepter refer to? ಯಾರಿಗೆ ಅದು ಅಂತ ಅರ್ಥ. ಸೆಪ್ಟರ್ ಅಂದ್ರೆ ರಾಜದಂಡ. ರಾಜದಂಡ ಅಂತಕ್ಕಂಥದ್ದು ಯಾರಿಗೆ ಸಂಬಂಧ ಇರ್ತಕ್ಕಂಥದ್ದು? ದ ಕಿಂಗ್. ಪಾಯಿಟ್ಗಾಗ್ಲಿ ಗಾಡ್ಗಾಗ್ಲಿ ಅಲ್ಲ, ರಾಜದಂಡ, ದ ಕಿಂಗ್. ರೈಟ್. ಕ್ವಶನ್ ನಂಬರ್ 75. Her forehead opened like earth destiny, so yielding the sun god, cancelling all sorrows. What was the figure of the speech used? The first line is. ಈ ಫಸ್ಟ್ ಲೈನಲ್ಲಿ ಬಳಸಿರ್ತಕ್ಕಂತಹ ಒಂದು ಏನು ಫಿಗರ್ಸ್ ಆಫ್ ಸ್ಪೀಚ್ ಯಾವುದು? ಹರ್ ಫೋರ್ ಹೆಡ್ ಓಪನ್ ಲೈಕ್ ಅರ್ಥ್ಸ್ ಡೆಸ್ಟಿನಿ. ಲೈಕ್ ಅನ್ನೋ ಒಂದು ಪದ ಇಲ್ಲಿದೆ, ಅದು ಯಾವುದಾಗಾದ್ರೆ ಸಿಮಿಲಿನ, ಮೆಟಾಫೋರ್, ಪರ್ಸನಿಫಿಕೇಶನ್ ಅಥವಾ ಅಲಿಟ್ರೇಷನ್ ಅಂತ ಅರ್ಥ ಆಗ್ತದೆಯಾ? ಸೊ ಸಿಮಿಲಿ, ಹಾಗಾದ್ರೆ ಸಿಮಿಲಿ ಅಂತಂದ್ರೆ ಏನು ಅಲ್ವಾ? ಇಟ್ ಈಸ್ ಸಿಮಿಲಿ ಇಸ್ ಮೇಡ್ ಬಿಟ್ವೀನ್ ಟೂ ಥಿಂಗ್ಸ್ ಆರ್ ಟೂ ಆಬ್ಜೆಕ್ಟ್ಸ್ ಅಲ್ವಾ. ಎರಡು ವಸ್ತುಗಳ ಮಧ್ಯೆ ಕಂಪೇರ್ ಮಾಡಬಹುದು. ಎರಡು ವಸ್ತು ಅಥವಾ ಎರಡು ವ್ಯಕ್ತಿಗಳ ಬಗ್ಗೆ ಕಂಪ್ಯಾರಿಸನ್ ಮೇಡ್ ಬಿಟ್ವೀನ್ ಟೂ ಥಿಂಗ್ಸ್ ಆರ್ ಟೂ ಆಬ್ಜೆಕ್ಟ್ಸ್ ಈಸ್ ಕಾಲ್ಡ್ ಸಿಮಿಲಿ ಅಲ್ವಾ. ಹಾಗಾಗಿ ಅಲ್ಲಿ ಕಂಪೇರ್ ಮಾಡೋದು. ಮೆಟಾಫರ್ ಕೂಡ ಅಷ್ಟೇ ಅಲ್ವಾ, ಇಂಪ್ಲೈಡ್ ಸಿಮಿಲಿ. ಅದು ನಾವು ಕನ್ನಡದಲ್ಲಿ ರೂಪಕಾಲಂಕಾರ ಅಂತ ಹೇಳಿ ಕರಿತೀವಿ ಮೆಟಾಫರ್ ಅಂತಂದಲ್ವಾ. ಫಾರ್ ಎಕ್ಸಾಂಪಲ್, ನೀನು ಜಾಣ ಅಂತ ಕರೆದ್ರೆ ಅದು ಮೆಟಾಫರ್ ಆಗುತ್ತೆ. ನೀನು ಜಾಣ ಇದ್ದ ಹಾಗೆ ಅಲ್ವಾ ಅಂತ ಹೇಳಿ ಕರೆದ್ರೆ, ಸೊ ಆ ರೀತಿ ಕರೆದ್ರೆ ನನ್ನ ಮೆಟಾಫರ್ ಆಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಕ್ಯಾಮಲ್ ಇಸ್ ದ ಶಿಪ್ ಆಫ್ ದಿ ಡೆಸರ್ಟ್ ಅಂತ ಕರಿತೀವಲ್ಲ, ಅದು ಮೆಟಾಫರ್ ಆಗುತ್ತೆ. ಕ್ಯಾಮಲ್ ಇಸ್ ಲೈಕ್ ಆ ಥರ ಕರೆದ್ರೆ, ಲೈಕ್ ಅಂದರೆ ಆ್ಯಸ್ ಬಂದರೆ ಸೊ ಇಲ್ಲಿ ನೋಡಿ, ಕ್ಯಾಮಲ್ ಇಸ್ ದ ಶಿಪ್ ಆಫ್ ದಿ ಡೆಸರ್ಟ್ ಅಂದರೆ ಮೆಟಾಫರ್ ಆಗುತ್ತೆ. ಕ್ಯಾಮಲ್ ಈಸ್ ಲೈಕ್ ಎ ಶಿಪ್ ಆಫ್ ದಿ ಡೆಸರ್ಟ್ ಅಂದರೆ ಸಿಮಿಲಿ ಆಗುತ್ತೆ ಅಂತ ಅರ್ಥ. ಪರ್ಸಾನಿಫಿಕೇಶನ್ ಕೂಡ ಅಷ್ಟೇ, ಅದು ಸೊ ನಾನ್ ಹ್ಯೂಮನ್ ಇದ್ರೆ ಅಥವಾ ನಾಟ್ ಹ್ಯೂಮನ್ ಇರ್ತಕ್ಕಂಥದ್ದನ್ನ ಆಸ್ ಎ ಅನಿಮಲ್, ಯಾರೇ ಆಬ್ಜೆಕ್ಟ್ ಆಗಿ ಬಳಸ್ಕೊಂಡ್ರೆ ಅದನ್ನ ಪರ್ಸಾನಿಫಿಕೇಶನ್ ಅಂತ ಕರೆದು. ಅದು ಅಲ್ಲ,
alliteration the repetition of the initial consonant. ಒಂದು ಸೌಂಡ್ ರಿಪಿಟೇಷನ್ ಪದೇ ಪದೇ ಒಂದು ಸೌಂಡ್ ವಾಕ್ಯದಲ್ಲಿ ಅದು ಪದೇ ರಿಪೀಟ್ ಆದರೆ ನಾವು ಟಂಗ್ ಟ್ವಿಸ್ಟರ್ಸ್ ಎಲ್ಲ ಬಳಸ್ತೀವಲ್ವಾ. ಹೀಗಾಗಿ ರೆಡ್ ಬ್ಲಡ್ ಆ ಥರ ಬಳಸ್ತೀವಿ ನಾವು. ಬ್ಲೂ ಬ್ಲಡ್ ರೆಡ್ ಬಳಸ್ತೀವಿ ನಾವು. ಆ ಥರದನ್ನು ನಾವು ಬಳಸಿದ್ರೆ ರೆಡ್ ಬ್ಲಡ್ ಬ್ಲೂ ಬ್ಲಡ್ ಅಂತ ಬಳಸ್ತೀವಿ. ಆ ಥರ ರಿಪಿಟೇಷನ್ ಆಫ್ ದ ಸೌಂಡ್ ಬಂದರೆ ಅದನ್ನು ನಾವು ಅಲಿಟ್ರೇಷನ್ ಅಂತ ಕರಿತೀವಿ. ಅಲಿಟ್ರೇಷನ್ ಇಸ್ ನಥಿಂಗ್ ಬಟ್ ರಿಪಿಟೇಷನ್ ಆಫ್ ದ ಇನಿಷಿಯಲ್ ಕಾನ್ಸನೆಂಟ್ ಸೌಂಡ್ ಇನ್ 2 or more ವರ್ಡ್ಸ್. ಒಂದೇ ಪದಗಳು ಅದನ್ನು ಬಂದರೆ ನಾವು ಅದನ್ನು ಕರಿತೀವಿ. ಹಾಗಾಗಿ ಇಲ್ಲಿ ಆ್ಯಸ್ ಎ ಲೈಕ್ ಇದೆ, ಹಾಗಾಗಿ ಇದನ್ನು ಸಿಮಿಲಿ ಅಂತೇಳಿ ನಾವು. ಸೊ ದ ಕಂಪ್ಯಾರಿಸನ್ ಮೇಡ್ ಬಿಟ್ವೀನ್ ಟೂ ಥಿಂಗ್ಸ್ ಆರ್ ಟೂ ಆಬ್ಜೆಕ್ಟ್ಸ್. ನೋಡಿ, ಅವರ್ ಫೋರ್ಹೆಡ್ ಓಪನ್ಡ್ ಲೈಕ್ ಅರ್ಥ್ಸ್ ಡೆಸ್ಟಿನಿ, ಅದರ ಫೋರ್ಹೆಡ್ ಅನ್ನು ಅರ್ತ್ ಡೆಸ್ಟಿನಿಗೆ ಇಲ್ಲಿ ಕಂಪೇರ್ ಮಾಡಲಾಗಿದೆ ಅಂತ ಅರ್ಥ ಹಾಕಿದಲ್ವಾ. ಸೊ ದ ಮದರ್ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ದ ಮಾರೋ ಸಿಗ್ನಿಫೈಸ್ ದಟ್ ದೇರ್ ಈಸ್ ಎ ಬ್ರೈಟ್ ಫ್ಯೂಚರ್ ಆಫ್ ಇಂಡಿಯಾ. ಇದ್ರ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಬಿ ಸಿ ಡಿ ರಾಂಗ್ ಇದೆ. ದ ರೈಟ್ ಆಪ್ಷನ್ ಇಸ್ ದೇರ್ ಈಸ್ ಎ ಬ್ರೈಟ್ ಫ್ಯೂಚರ್ ಫಾರ್ ಇಂಡಿಯಾ. ಕ್ವಶನ್ ನಂಬರ್ 77. As a jazz player starts to play on the saxophone ಸ್ಟಾರ್ಟ್ ಮಾಡಿದಾಗ he keeps his head down, he appears to be like a bird flying higher and higher, he holds his instrument across his chest, he feels to convey the message of the god. ಅವನು ಆಡುವಾಗ ಅದರಲ್ಲಿ ತಲ್ಲೀನ ಆಗ್ತಾ ಇದ್ದ ಹಾಗೆ ಆಡ್ತಾ ಏನು ಪಕ್ಷಿಗಳು ಹೇಗೆ ತೇಲ್ತಾ ಹೋಗ್ತಾವೋ ಹಾಗೆ ಅವನು ಮೇಲ್ಕೆ ಹೋಗ್ತಾ ತೇಲ್ಕೊಂಡು ಹೋಗ್ತಾ ಹಾಗೆ ತನ್ನ ಸಂಗೀತದಲ್ಲೂ ಕೂಡ ಅವನು ತೇಲ್ತಾ ಇದ್ದ, ಹಾಗೆ ಅದನ್ನು ಇನ್ವಾಲ್ವ್ ಆಗಿದ್ದ. ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ಈ ಅಪಿಯರ್ಸ್ ಟು ಲೈಕ್ ಎ ಬರ್ಡ್ ಹೈಯರ್ ಅಂಡ್ ಹೈಯರ್. ನೋಡಿ, ಇಲ್ಲಿ ಕೂಡ ಲೈಕ್ ಅಂತ ಇರೋದ್ರಿಂದ ಅವನ ಅಪಿಯರ್ಸ್ ಲೈಕ್ ಎ ಬರ್ಡ್, ಪಕ್ಷಿ ಥರ ಅವನಿಗೆ ಪಕ್ಷಿಯ ಫ್ಲೈಯಿಂಗ್ ಹಕ್ಕಿ ಬರ್ಡ್ ಹೇಗೆ ಹಾರಾಡುತ್ತೋ ಹಾಗೆ ಅವನನ್ನು ಕಂಪೇರ್ ಮಾಡಿದ್ರೆ ಲೈಕ್. ಇದನ್ನು ಕೂಡ ನಾವಿಲ್ಲಿ ಸಿಮಿಲಿ ಅಂತ ಹೇಳ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಆಗಿ ಬಳಸಿದ್ರೆ. ಈ ವರ್ಡ್ಸ್ ಇಸ್ ಇನ್ಸ್ಟ್ರೂಮೆಂಟ್, ರೈಟ್? ಇನ್ಸ್ಟ್ರೂಮೆಂಟ್ ಆಸ್ ಇಸ್ ಚೆಸ್ಟ್, ರೈಟ್? ಕಮ್ ಟು ದ 78. My day or dash, the appropriate option to complete this line of the poem. ಈ poem ಬ್ಲೈಂಡ್ ಬಾಯಿಂದ ತೆಗೆದುಕೊಳ್ಳಲಾಗಿದೆ. ಪದ್ಯವನ್ನು ನೀವು ಕೂಡ ನಾವು ಪ್ರಾಕ್ಟೀಸ್ ಮಾಡಿಸಿದ್ವಿ, ನಿಮ್ಗೆ ಅದು ಗೊತ್ತಿತ್ತು ಅಂತಂದ್ರೆ ಈಜಾಗಿ ನಾವು ಇದನ್ನು ಜಡ್ಜ್ ಮಾಡ್ಬೋದು. ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್, ಅಂದರೆ ನನ್ನ ದಿನವನ್ನಾಗಲಿ ಹಗಲನ್ನಲ್ಲಿ ರಾತ್ರಿ ಆಗಲಿ ನನ್ನಷ್ಟಕ್ಕೆ ನಾನು ಮಲ್ಕೊಂಡಾಗ ರಾತ್ರಿ, ಎದ್ದಾಗ ಹಗಲು ಅಂತ ಆ ಬ್ಲೈಂಡ್ ಬಾಯ್ ಹೇಳ್ತಾನಲ್ಲಿ ಅಲ್ವಾ, ಅದು ಸರಿಯಾದ ಆಪ್ಷನ್. ನೈಟ್ ಮೈ ಸೆಲ್ಫ್ ಐ ಮೇಕ್, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ರೈಟ್, ಇಲ್ಲಿಗೆ ಪದ್ಯದ ಪೋರ್ಷನ್ ಕೂಡ ಮುಗಿತು. ಈಗ ಉಳಿದಿರ್ತಕ್ಕಂಥದ್ದು 2 ಸಪ್ಲಿಮೆಂಟರಿ 79 ಮತ್ತು 80ನೇ ಕ್ವಶನ್ ಸಪ್ಲಿಮೆಂಟರಿ ಸಂಬಂಧಪಟ್ಟು. ದ ಸ್ಟೂಡೆಂಟ್ಸ್ ಆರ್ ಮಾರ್ಚಿಂಗ್ ಇನ್ ದ ಸ್ಟ್ರೀಟ್, ಇಟ್ ವಾಸ್ ಟರ್ನ್ಡ್ ಅನ್ಕಾಮನ್ ಬಿಕಾಸ್, ಅಲ್ವಾ? ಹೇಗೆ ಮಾರ್ಚಿಂಗ್ ಹೆಂಗ್ ಮಾಡ್ತಿರ್ತಾರೆ? ದೇ ವಾಕ್ಡ್ ಸೈಲೆಂಟ್ಲಿ, ದೇ ಶೌಟೆಡ್ ಸ್ಲೋಗನ್ಸ್, ದೇ ಬಿಹೇವ್ಡ್ ಇನ್ ದ ವೈಲೆಂಟ್ ಮ್ಯಾನರ್, ದೇ ವಾಕ್ಡ್ ಇನ್ ದ ಫಾರೆಸ್ಟ್. ಇಲ್ಲ, ಅವರು ವೈಲೆಂಟ್ ಮ್ಯಾನರ್ಲ್ಲೂ ಕೂಡ ಹೋಗ್ತಿರ್ಲಿಲ್ಲ, ಸ್ಲೋಗನ್ಸ್ ಅನ್ನ ಶೌಟ್ ಮಾಡ್ತಿರ್ಲಿಲ್ಲ, ಅಲ್ವಾ? ಫಾರೆಸ್ಟ್ ಅಲ್ಲೂ ಕೂಡ ಹೋಗ್ತಿರ್ಲಿಲ್ಲ. ಅವರು ದೇ ವಾಕ್ಡ್ ಸೈಲೆಂಟ್ ಆಗಿ ಎಜಿಟೇಷನ್ ಮಾಡ್ತಾ ಇದ್ರು. ದ ಲಾಸ್ಟ್ ಕ್ವಶನ್, ಅನೀಪುದ್ದೀನ್ ವಾಸ್ ಎ ಯಂಗ್ ಮ್ಯಾನ್ ವಿತ್ ವೆರೈಟಿ ಟ್ಯಾಲೆಂಟ್ಸ್ ಅಂಡ್ ಇಂಟ್ರೆಸ್ಟ್ ವಿತ್ ರೆಫರೆನ್ಸ್ ಟು ವಿಚ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇದರಲ್ಲಿ ಅನೀಪುದ್ದೀನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಯಾವ್ದು ರಾಂಗು? ಈ ಡಬಲ್ ನಾಟ್, ಈ ಸ್ಕೆಚ್ಡ್ ವೆರಿ ವೆಲ್, ಈ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಆಫ್ ವೇಸ್ಟ್ ಮೆಟೀರಿಯಲ್. ಹೌದು, ಈ 3 ಕೂಡ ಅವರಿಗೆ ಸಂಬಂಧಿಸಿದ್ದು. ರಾಂಗ್ ಇರ್ತಕ್ಕಂಥದ್ದು ಈ ಲೌಡ್ ಪ್ಲೇಯಿಂಗ್ ಗಿಟಾರ್ನ ಅವನು ಏನು ಬಾರಿಸ್ತಿರ್ಲಿಲ್ಲ ಅಥವಾ ಅದು ಪ್ರಾಕ್ಟೀಸ್ ಏನು ಮಾಡ್ತಾ ಇರಲಿಲ್ಲ. ಆರ್ಟಲ್ಲಿ ಸ್ಕೆಚ್ ಮಾಡೋದ್ರಲ್ಲಿ ಅವನಿಗೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ, ಈ ಲೌಡ್ ಪ್ಲೇಯಿಂಗ್ ಗಿಟಾರ್. ರೈಟ್, ದಿಸ್ ಈಸ್ ಆಲ್ ಅಬೌಟ್ ದ district level preparatory question paper with key answer. If you want more details, if you need, please visit my channel, NJ English Classroom. Okay, thank you.